ಸೀತೆಯನ್ನು ಅರಸುತ್ತಾ ಸಾಗರ ತೀರಕ್ಕೆ ಬಂದ ವಾನರ ಸೇನೆ ದಿಕ್ಕು ತೋಚದೆ ಚಿಂತಾಕ್ರಾಂತವಾಗಿ ಕುಳಿತಿತ್ತು. ಎಲ್ಲರ ಮುಖದಲ್ಲೂ ಆತಂಕ, ಹೃದಯಗಳಲ್ಲಿ ನಿರಾಸೆ. ಸ್ವಲ್ಪ ದೂರದಲ್ಲಿ ಹನುಮಂತ ಸಾಗರದ ಅಗಾಧತೆಯನ್ನು ನೋಡುತ್ತಾ ತಾನೂ ಸಹ ಮೌನಕ್ಕೆ ಶರಣಾಗಿ ಬಿಟ್ಟಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ವಾನರ ಯೋಧ ಜಾಂಬವಂತ. ಓ ಮಹಾವೀರ ಹನುಮ, ನೀನು ಇಲ್ಲೇಕೆ ಮೌನವಾಗಿ ಕುಳಿತಿದ್ದೀಯಾ? ಈ ಸಾಗರ ದಾಟುವ ಅಪಾರ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿದೆ ಎಂಬುದನ್ನು ಮರೆತು ಬಿಟ್ಟೆಯಾ? ಬಾಲ್ಯದಲ್ಲಿ ನೀನು ಸೂರ್ಯನನ್ನೇ ಹಣ್ಣು ಎಂದು ಭಾವಿಸಿ ಆಕಾಶಕ್ಕೆ ಹಾರಿ ಅವನನ್ನು ಹಿಡಿದು ನುಂಗಲು ಯತ್ನಿಸಿದ್ದು ನಿನಗೆ ನೆನಪಿಲ್ಲವೇ? ಓ ಜಾಂಬವಂತ, ಈಗ ನನಗೆ ಎಲ್ಲವೂ ನೆನಪಾಗುತ್ತಿದೆ. ನನ್ನೊಳಗಿನ ಶಕ್ತಿ ಜಾಗೃತಗೊಳ್ಳುತ್ತಿದೆ. ಈಗ ಸಮಯ ಬಂದಿದೆ ಹನುಮ. ಶ್ರೀರಾಮನ ಕಾರ್ಯಕ್ಕಾಗಿ ನೀನು ಈ ಷರದಿಯನ್ನು ಲಂಘಿಸಲೇಬೇಕು. ಖಂಡಿತ ನಾನು ಈ ಮಹಾಸಮುದ್ರ ದಾಟಿ ಲಂಕೆಗೆ ಹೋಗುತ್ತೇನೆ. ಸೀತಾಮಾತೆಯನ್ನು ಹುಡುಕಿ ಶ್ರೀರಾಮನಿಗೆ ಶುಭವನ್ನು ತರುತ್ತೇನೆ. ಜಾಂಬವಂತನ ಮಾತುಗಳು ಹನುಮಂತನ ಹೃದಯದಲ್ಲಿ ಮಿಂಚಿನಂತೆ ಹೊಳೆದವು. ಅವನೊಳಗಿನ ಅಪಾರ ಶಕ್ತಿ ಮತ್ತೆ ಜಾಗೃತವಾಯಿತು. ಕ್ಷಣ ಮಾತ್ರದಲ್ಲೇ ಭಜರಂಗಿ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿ ಸಮುದ್ರೋಲ್ಲಂಘನಕ್ಕೆ ಸಿದ್ಧನಾಗಿ ನಿಂತುಬಿಟ್ಟ. ಒಂದೇ ಜಿಗಿತದಲ್ಲಿ ಆಕಾಶಕ್ಕೆ ಮಿಂಚಿನಂತೆ ಚಿಮ್ಮಿದ. ಮಹಾಸಾಗರದ ಮೇಲೆ ಶರವೇಗದಲ್ಲಿ ಹನುಮಂತ ಲಂಕೆಯತ್ತ ಹಾರಲಾರಂಭಿಸಿದ. ಮಾರ್ಗ ಮಧ್ಯೆ ಸಾಗರದ ತಳದಿಂದ ಮಹಾಪರ್ವತವೊಂದು ನಿಧಾನವಾಗಿ ಮೇಲೆದ್ದು ಬಂತು. ಇದೇ ಮೈನಾಕ ಪರ್ವತ. ಓ ರಾಮದೂತ ಹನುಮಾನ್, ಸ್ವಲ್ಪ ಸಮಯ ನನ್ನ ಶಿಖರದ ಮೇಲೆ ವಿಶ್ರಾಂತಿ ತೆಗೆದುಕೋ. ಆಮೇಲೆ ನಿನ್ನ ಪ್ರಯಾಣ ಮುಂದುವರಿಸು. ಓ ಮಹಾಪರ್ವತನೇ, ನಿನ್ನ ಆತಿಥ್ಯದಿಂದ ನನ್ನ ಹೃದಯ ತುಂಬಿ ಬಂದಿದೆ. ಆದರೆ ನಾನೀಗ ಶ್ರೀರಾಮನ ಕಾರ್ಯಕ್ಕೆ ಹೊರಟಿದ್ದೇನೆ. ಸೀತಾಮಾತೆಯನ್ನು ಹುಡುಕಿದ ಮೇಲಷ್ಟೇ ನನಗೆ ವಿಶ್ರಾಂತಿ. ಅಂದ ಹಾಗೆ ನೀನು ಸಮುದ್ರದಲ್ಲಿ ಅಡಗಿ ಕುಳಿತಿರುವುದಾದರೂ ಯಾಕೆ? ಅದೊಂದು ದೊಡ್ಡ ಕಥೆ. ಬಹಳ ವರ್ಷಗಳ ಹಿಂದೆ ಪರ್ವತಗಳಿಗೂ ರೆಕ್ಕೆಗಳಿದ್ದವಂತೆ. ಈ ಮಹಾಪರ್ವತಗಳು ಪಕ್ಷಿಗಳಂತೆ ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದವು. ಇವು ಹಾರುವಾಗ ಭೂಮಿಯ ಮೇಲೆ ಬೀಳುತ್ತಿದ್ದ ಇವುಗಳ ವಿಶಾಲ ನೆರಳು ಕಂಡು ಜನ ಭಯಭೀತರಾಗುತ್ತಿದ್ದರು. ಮುಗಿಲಲ್ಲಿ ಎಲ್ಲೆಂದರಲ್ಲಿ ಹಾರಿ ಹೋಗುತ್ತಿದ್ದ ಈ ಪರ್ವತಗಳು ಕೆಳಕ್ಕೆ ಕುಸಿದರೆ ಗತಿಯೇನು ಎಂಬ ಭೀತಿ ಜನರನ್ನು ಹಾಗೂ ಋಷಿಮುನಿಗಳನ್ನು ಸದಾ ಕಾಡುತ್ತಿತ್ತು. ಅದೊಮ್ಮೆ ದೇವೇಂದ್ರ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಹಾರುವ ಪರ್ವತಗಳಿಂದಾಗಿ ಜನರು ಹಾಗೂ ತಪಸ್ವಿಗಳು ಭಯಭೀತರಾಗಿದ್ದ ಸ್ಥಿತಿ ಕಂಡು ಕ್ರೋಧಗೊಂಡ. ಜನರನ್ನು ಈ ಹಾರುವ ಪರ್ವತಗಳಿಂದ ರಕ್ಷಿಸಲು ನಿರ್ಧರಿಸಿದ ಇಂದ್ರ ತನ್ನ ವಜ್ರಾಯುಧದಿಂದ ಸಿಕ್ಕಲ್ಲಿ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸತೊಡಗಿದ. ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ರೆಕ್ಕೆಗಳನ್ನು ಕಳೆದುಕೊಂಡ ಪರ್ವತಗಳು ನೆಲಕ್ಕೆ ಕುಸಿಯತೊಡಗಿದವು. ಈ ಭೀಕರ ದೃಶ್ಯವನ್ನು ಕಂಡ ಮೈನಾಕ ಪರ್ವತ ಭಯದಿಂದ ನಡುಗಿ ಹೋಯಿತು. ಇಂದ್ರನ ವಜ್ರಾಯುಧದಿಂದ ತಪ್ಪಿಸಿಕೊಳ್ಳಲೆಂದು ಅದು ದಿಕ್ಕೆಟ್ಟು ಹಾರತೊಡಗಿತು. ಆದರೂ ದೇವೇಂದ್ರ ಮೈನಾಕ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಲು ಬೆಂಬಿಡದೆ ಅದರ ಬೆನ್ನಟ್ಟಿದ. ಇದೇ ಸಂದರ್ಭದಲ್ಲಿ ಮೈನಾಕ ಪರ್ವತದ ಸ್ಥಿತಿ ಕಂಡು ಮರುಗಿದ ವಾಯುದೇವ ಅದರ ರಕ್ಷಣೆಗೆ ಮುಂದಾದ. ಒಮ್ಮೆಲೆ ಮೈನಾಕ ಪರ್ವತವನ್ನು ಬರಸೆಳೆದು ಅದನ್ನು ಸಾಗರದತ್ತ ಸೆಳೆದೊಯ್ದ. ಹೀಗೆ ವಾಯುದೇವನಿಂದ ರಕ್ಷಿಸಲ್ಪಟ್ಟು
ಸಾಗರ ತಳ ಸೇರಿದ್ದ ಈ ಮೈನಾಕ ಪರ್ವತ ಈಗ ಹನುಮಂತನಿಗೆ ನೆರವಾಗಲು ಮುಂದಾಯಿತು. ಆ ಮೂಲಕ ಉಪಕಾರ ಸ್ಮರಣೆಗೆ ಮುಂದಾಯಿತು. ಛೇ, ನೀನು ಸಾಗರದಲ್ಲಿ ಅಡಗಿ ಕುಳಿತಿದ್ದರ ಹಿಂದೆ ಅದೆಂಥ ನೋವಿನ ಕಥೆ ಇದೆ ಮೈನಾಕ. ಚಿಂತಿಸದಿರು ಹನುಮ, ನಿನ್ನ ತಂದೆ ವಾಯುದೇವನ ಉಪಕಾರವನ್ನು ನಾನೆಂದೂ ಮರೆಯಲಾರೆ. ರಾಮ ಕಾರ್ಯಕ್ಕಾಗಿ ನಿನ್ನ ಪಯಣ ಯಶಸ್ವಿಯಾಗಲಿ. ಮೈನಾಕ ಪರ್ವಕ್ಕೆ ಕೃತಜ್ಞತೆ ಸಲ್ಲಿಸಿದ ಹನುಮಂತ ಮತ್ತೆ ಆಕಾಶ ಮಾರ್ಗದಲ್ಲಿ ಲಂಕೆಯತ್ತ ತನ್ನ ಜಲಯಾನ ಮುಂದುವರಿಸಿದ.